ನಮಸ್ಕಾರ ಸ್ನೇಹಿತರೆ, ದ 5 AM ಕ್ಲಬ್ ಸರಣಿಯ 2ನೇ ಭಾಗಕ್ಕೆ ನಿಮಗೆ ಸ್ವಾಗತ. ಮೊದಲ ಭಾಗದಲ್ಲಿ ಒಬ್ಬ ಉದ್ಯಮಿ ಮತ್ತು ಒಬ್ಬ ಕಲಾವಿದೆಯ ಜೀವನವನ್ನು ಬದಲಾಯಿಸಿದ ರಹಸ್ಯವನ್ನು ನೋಡಿದ್ದೇವೆ. 5 AM 20-20-20 ಫಾರ್ಮುಲಾ, ಶಿಸ್ತು, ನಿರಂತರತೆ. ಆದರೆ ಇನ್ನೂ ಒಂದು ಪ್ರಶ್ನೆ ಉಳಿದಿತ್ತು. ಹೇಗೆ ಕೆಲವರು ತಮ್ಮ ಕನಸುಗಳನ್ನು ಸಾಧಿಸ್ತಾರೆ ಮತ್ತು ಏಕೆ ಹೆಚ್ಚಿನ ಜನರು ಮಧ್ಯದಲ್ಲೇ ಕೈ ಬಿಡ್ತಾರೆ ಅಂತ. ಎಂದು ಆ ಪ್ರಶ್ನೆಗೆ ಉತ್ತರ ಸಿಗಲಿದೆ. ಕೋಟ್ಯಾಧಿಪತಿ ಪರ್ವತದ ತುದಿಯಲ್ಲಿ ನಿಂತಿದ್ದ. ಅವನು ಸೂರ್ಯೋದಯವನ್ನು ನೋಡ್ತಾ ಇದ್ದ. ನಂತರ ನಿಧಾನವಾಗಿ ಮಾತನಾಡಲು ಶುರು ಮಾಡಿದ. ನಿಮ್ಮ ಯಶಸ್ಸಿನ ದೊಡ್ಡ ಶತ್ರು ಯಾರು ಗೊತ್ತಾ? ಉದ್ಯಮಿ ಯೋಚಿಸಿ ಉತ್ತರ ಹೇಳ್ತಾನೆ, ಸ್ಪರ್ಧಿಗಳು. ಇಲ್ಲ, ಕಲಾವಿದೆ ಉತ್ತರಿಸ್ತಾಳೆ, ವಿಫಲತೆ. ಅದೂ ಅಲ್ಲ. ಕೋಟ್ಯಾಧಿಪತಿ ನಗ್ತಾ ಹೇಳ್ತಾನೆ, ನಿಮ್ಮ ಯಶಸ್ಸಿನ ದೊಡ್ಡ ಶತ್ರು ನಿಮ್ಮ ಆರಾಮ. ಇಬ್ಬರೂ ಆಶ್ಚರ್ಯಪಡ್ತಾರೆ. ಆರಾಮವೇ? ಹೌದು. ಹೆಚ್ಚಿನ ಜನರು ವಿಫಲರಾಗುವುದು ಅವರಿಗೆ ಸಾಮರ್ಥ್ಯ ಇಲ್ಲದ ಕಾರಣ ಅಲ್ಲ, ಅವರು ತುಂಬ ಆರಾಮಾಗಿ ಬದುಕುತ್ತಿರುವುದರಿಂದ. ಕೋಟ್ಯಾಧಿಪತಿ ನೆಲದ ಮೇಲಿದ್ದ ಒಂದು ಬೀಜವನ್ನು ಎತ್ತಿಕೊಂಡ. ಈ ಬೀಜವನ್ನು ನೋಡ್ತಾ ಇದ್ದೀರಾ? ಇಬ್ಬರು ತಲೆ ಅಲ್ಲಾಡಿಸ್ತಾರೆ. ಇದಕ್ಕೆ ಒಂದು ದೊಡ್ಡ ಮರವಾಗುವ ಶಕ್ತಿ ಇದೆ. ಆದರೆ ಇದು ನೆಲದಲ್ಲೇ ಬಿದ್ದಿದ್ರೆ ಏನಾಗುತ್ತೆ? ಏನೂ ಆಗುವುದಿಲ್ಲ ಅಂತ ಉದ್ಯಮಿ ಉತ್ತರಿಸ್ತಾನೆ. ಸರಿ, ಅದೇ ರೀತಿ ನಮ್ಮ ಕನಸುಗಳು ಕೂಡ. ಅವುಗಳನ್ನು ಕಾರ್ಯರೂಪಕ್ಕೆ ತರದೇ ಇದ್ದರೆ ಅವು ಕನಸುಗಳಾಗಿ ಉಳಿತವೆ. ಬಹುತೇಕ ಜನರು ಕನಸು ಕಾಣ್ತಾರೆ, ಆದರೆ ಕೆಲವರು ಮಾತ್ರ ಕಾರ್ಯಪ್ರವೃತ್ತರಾಗ್ತಾರೆ. ಅವರೇ ಮುಂದೆ ಹೋಗ್ತಾರೆ. ಕೋಟ್ಯಾಧಿಪತಿ ಕೇಳ್ದ, ನೀವು ಪ್ರತಿದಿನ 1% ಉತ್ತಮವಾದರೆ ಏನಾಗುತ್ತೆ? ಉದ್ಯಮಿ ಹೇಳ್ತಾನೆ, ಹೆಚ್ಚು ಬದಲಾವಣೆ ಆಗೋದಿಲ್ಲ. ಯಾಕಂದರೆ ಕೇವಲ 1% ಅಲ್ವಾ? ಅದಕ್ಕೆ ಕೋಟ್ಯಾಧಿಪತಿ ನಗ್ತಾನೆ, ಅದೇ ಜನರು ಮಾಡುವ ದೊಡ್ಡ ತಪ್ಪು. ಅವರು ಸಣ್ಣ ಬದಲಾವಣೆಗಳನ್ನು ಕಡಿಮೆ ಅಂದಾಜು ಮಾಡ್ತಾರೆ. ಒಂದು ದಿನದ ವ್ಯಾಯಾಮ ನಿಮ್ಮ ಜೀವನವನ್ನು ಬದಲಾಯಿಸೋದಿಲ್ಲ. ಒಂದು ದಿನದ ಓದು ಕೂಡ ಬದಲಾಯಿಸೋದಿಲ್ಲ. ಆದರೆ 365 ದಿನ ಅದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ. ಒಂದಿನ ಬೆಳಗ್ಗೆ 5 ಗಂಟೆಗೆ ಉದ್ಯಮಿ ಬಾಲ್ಕನಿಯಲ್ಲಿ ನಿಂತಿದ್ದ. ನಗರ ಇನ್ನೂ ನಿದ್ರಿಸ್ತಾ ಇತ್ತು. ರಸ್ತೆಗಳು ಖಾಲಿಯಾಗಿದ್ವು. ಆಕಾಶ ನಿಧಾನವಾಗಿ ಬೆಳಗ್ತಾ ಇತ್ತು. ಆ ಕ್ಷಣದಲ್ಲಿ ಅವನಿಗೆ ಒಂದು ಸತ್ಯ ಅರ್ಥವಾಯಿತು. ಬಹುತೇಕ ಜನರು ಇನ್ನೂ ನಿದ್ರಿಸ್ತಾ ಇದ್ದಾರೆ, ಆದರೆ ನಾನು ನನ್ನ ಭವಿಷ್ಯಕ್ಕಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅದೇ ಯಶಸ್ವಿ ಜನರ ರಹಸ್ಯ. ಅವರು ಸಮಯ ಸಿಕ್ಕಾಗ ಕೆಲಸ ಮಾಡೋದಿಲ್ಲ, ಅವರು ಸಮಯವನ್ನು ಸೃಷ್ಟಿಸಿಕೊಳ್ತಾರೆ. ಕೆಲ ತಿಂಗಳುಗಳ ನಂತರ ಉದ್ಯಮಿಯ ವ್ಯವಹಾರ ಬೆಳೆಯಲು ಆರಂಭವಾಯಿತು. ಕಲಾವಿದೆಯ ಕೆಲಸವನ್ನು ಜನರು ಗಮನಿಸಲು ಆರಂಭಿಸಿದ್ರು. ಆದರೆ ದೊಡ್ಡ ಬದಲಾವಣೆ ಹೊರಗಡೆ ಆಗಿರಲಿಲ್ಲ, ಅದು ಒಳಗಡೆ ಆಗಿತ್ತು. ಈಗ ಅವರು ತಮ್ಮ ಮಾತನ್ನು ತಾವು ಉಳಿಸ್ಕೊಳ್ತಾ ಇದ್ರು. ಅಲ್ರಾಮ್ ಮೊಳಗಿದಾಗ ಎದ್ದೇಳ್ತಾ ಇದ್ರು. ಗುರಿ ಇಟ್ಟರೆ ಅದನ್ನು ಪೂರ್ಣಗೊಳಿಸ್ತಾ ಇದ್ರು. ಅವರ ಆತ್ಮವಿಶ್ವಾಸ ಹೆಚ್ಚಾಗಿತ್ತು. ಯಾಕಂದರೆ ಅವರು ತಮ್ಮನ್ನು ತಾವು ನಂಬಲು ಕಲಿತಿದ್ರು. ಅಧಿಪತಿ ಕೊನೆಯ ಬಾರಿ ಮಾತಾಡಿದ. ನನ್ನ ಜೀವನವನ್ನು ಬದಲಾಯಿಸಿದ್ದು ಬೆಳಿಗ್ಗೆ 5 ಗಂಟೆ ಅಲ್ಲ. ನನ್ನ ಜೀವನವನ್ನು ಬದಲಾಯಿಸಿದ್ದು ನಾನು ಪ್ರತಿದಿನ ನನಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಆರಂಭಿಸಿದ ಕ್ಷಣ. ಆ ಮಾತು ಕೇಳಿ ಇಬ್ಬರೂ ಮೌನರಾಗ್ತಾರೆ. ಯಾಕಂದರೆ ಅವರಿಗೆ ಈಗ ನಿಜವಾದ ರಹಸ್ಯ ಅರ್ಥವಾಗಿತ್ತು. 5 ಗಂಟೆ ಒಂದು ಸಮಯವಲ್ಲ, ಅದು ಒಂದು ಸಂಕೇತ. ನಿಮ್ಮ ಕನಸುಗಳನ್ನು ನಿಮ್ಮ ನೆಪಗಳಿಗಿಂತ ಹೆಚ್ಚು ಪ್ರೀತಿಸುವ ಸಂಕೇತ. ಈ ವಿಡಿಯೋವನ್ನು ನೋಡುತ್ತಿರುವ ನಿಮಗೊಂದು ಪ್ರಶ್ನೆ. 1 ವರ್ಷದ ನಂತರ ನಿಮ್ಮ ಜೀವನ ಇದೇ ರೀತಿ ಇರಬೇಕಾ ಅಥವಾ ಸಂಪೂರ್ಣವಾಗಿ ಬದಲಾಗಿರಬೇಕಾ? ನಿರ್ಧಾರ ನಿಮ್ಮದು. ಬಹುಶಃ ನಿಮ್ಮ ಜೀವನವನ್ನು ಬದಲಾಯಿಸುವ ಮೊದಲ ಹೆಜ್ಜೆ ಒಂದು ಪುಸ್ತಕ, ಒಂದು ಅಭ್ಯಾಸ, ಅಥವಾ ನಾಳೆ ಬೆಳಗ್ಗೆ 5 ಗಂಟೆಗೆ ಮೊಳಗುವ ಒಂದು ಅಲ್ರಾಮ್ ಆಗಿರಬಹುದು. ನೆನಪಿಡಿ, ಯಶಸ್ವಿ ಜನರು ವಿಭಿನ್ನ ಕೆಲಸಗಳನ್ನು ಮಾಡೋದಿಲ್ಲ, ಅವರು ಸಾಮಾನ್ಯ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.